ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಗಳಿಸಿದ ಅಂಕಿತಾಗೆ ಡಿಸಿಎಂ ಡಿಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿನಿ ಅಂಕಿತಾಗೆ ಕರೆ ಮಾಡಿ ಡಿಕೆ ಮಾತನಾಡಿದ್ದಾರೆ. ಅಂಕಿತಾ ಪೋಷಕರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ವಿದ್ಯಾರ್ಥಿನಿಗೆ ಕರೆ ಮಾಡಿರೋ ಬಗ್ಗೆ ಡಿಸಿಎಂ ಟ್ವೀಟ್ ಅನ್ನು ಮಾಡಿಕೊಂಡಿದ್ದಾರೆ. ಸದ್ಯದಲ್ಲೇ ವಿದ್ಯಾರ್ಥಿನಿಯನ್ನ ಭೇಟಿಯಾಗ್ತೇನೆ, ಅಂಕಿತಾ ಸಾಧನೆ ಬಗ್ಗೆ ರಾಜ್ಯವೇ ಹೆಮ್ಮೆ ಪಡ್ತಾ ಇದೆ ಅಂತ ಹೇಳಿದ್ದಾರೆ. ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಲ್ಲ ಅಂತ ನನಗೊಂದು ಖುಷಿ ಅಷ್ಟೇ. ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಓಕೆ, ನೀನು ಬೆಂಗಳೂರು ಬಂದಾಗ ಯು ಜಸ್ಟ್ ಕಾಲ್ ದಿ ಸೇಮ್ ನಂಬರ್. ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ. ಐ ವಿಲ್ ಮೀಟ್ ಯು. ಯಾವಾಗ? ಟ್ಯೂಸ್ಡೇ. ವಾಟ್ ಇಸ್ ಇಟ್ ಡೇಟ್? ಮಂಗಳವಾರನಾ? ಓಕೆ ಓಕೆ. ಯು ಕಾಲ್, ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ, ನನ್ನ ಮನೆಗೆ ಬರುತ್ತೆ. ಏನಿವೆ, ದೇವ್ರು ಒಳ್ಳೇದು ಮಾಡಿ ಮರೀತಿ. ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ. ನಮಸ್ಕಾರ. ಏನೇ ನಿಮ್ಮ ಹೆಸರು? ಬಸಪ್ಪ. ಏನು ವ್ಯವಸಾಯ ಮಾಡ್ತೀರಾ? ಓಕೆ, ಬಹಳ ಸಂತೋಷ. ನಿಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು, ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ನಮ್ಗಂತೂ ಬಹಳ ಸಂತೋಷ. ಒಂದು ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ, ಅದು ನಮ್ಗೆ ಖುಷಿ. ಬೆಂಗಳೂರು ಬಂದಾಗ ಬಂದು ಭೇಟಿ ಮಾಡಿ. 14 ಬನ್ನಿ ನೋಡೋಣ. ಓಕೆ, ನಾನೆಲ್ಲ ಒಂದು ನಾಮಿನೇಷನ್ ಮಂಡಿಗೆ ಹೋಗಿರ್ತೀನಿ, ವಾಪಸ್ ಬರ್ತೀನಿ, ನಮ್ಮನ್ನು ಸಿಗ್ತೀನಿ. ನಮಸ್ಕಾರ. ನಿಮ್ಮ ಮನೆಯವ್ರಿಗೆಲ್ಲ ನಾನು ನಮಸ್ಕಾರ. ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹ ಮೊದಲ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಅಂಕಿತಾ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಶುಭ ಹಾರೈಸಿದ್ದಾರೆ. ನಮ್ಮ ವಿಶೇಷವಾಗಿರ್ತಕ್ಕಂಥ ನಮ್ಮ ಸರ್ಕಾರದಿಂದ ಗೌರವವನ್ನು ಕೊಡಿ. ಯಾಕಂದ್ರೆ ಬಹಳ ಒಂದು ಹೆಮ್ಮೆ ವಿಚಾರ. 625ಕ್ಕೆ 625 ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಒಳ್ಳೇದಾಗ್ಲಿ ನಿಮ್ ಭವಿಷ್ಯಕ್ಕೆ. ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಗೆ ಒಂದು ಗೌರವವನ್ನ ತಂದಿದ್ಯಾ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮತ್ತೆ ನಮ್ಮೆಲ್ಲರ ಪರವಾಗಿ, ನನ್ನ ಇಲಾಖೆ ಪರವಾಗಿ, ನಿಮಗೆ ಎಲ್ಲ ಟೀಚರ್ಸ್ ಪರವಾಗಿ, ನನ್ನ ಇಲಾಖೆ ಪರವಾಗಿ ನಿನ್ಗೆ ಧನ್ಯವಾದಗಳು, ಕೃತಜ್ಞತೆ ಮತ್ತೆ ಬೆಸ್ಟ್ ವಿಶಸ್. ಸರ್ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ ಬಹಳ ಖುಷಿ ಆಯ್ತು ಸರ್ ನಮ್ಗೆ. ಇಲ್ಲ, ನಾವು ಫೋನ್ ಮಾಡಿ ವಿಶ್ ಮಾಡೋದಲ್ಲ, ನೀವು ಅದು ನಮ್ಮ ಕರ್ತವ್ಯ ಆಗ್ತದೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಕೊರತೆಗಳು ತುಂಬಾ ಇದೆ, ನಾನು ಒಪ್ಕೊಳ್ತೀನಿ ಆಸ್ ಅ ಮಿನಿಸ್ಟರ್. ಬಟ್ ಅದು ಸ್ವಲ್ಪ ಟೈಮ್ ಆಗ್ತದೆ ಅಮ್ಮ, ಟೈಮ್ ಆಗುತ್ತೆ. ಯಾಕಂದ್ರೆ ಇದು ಇಷ್ಟು ವರ್ಷದಿಂದ ಬಂದ್ಬಿಟ್ಟಿದೆ ನನ್ಗೆ. ಆದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಇಲ್ಲ ಮಧು, ನೀವ್ ಏನಾದ್ರೂ ಮಾಡಿ, ಅದಕ್ಕೆ ನನಗೆ ಈ ಕೆಲಸ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಮಕ್ಕಳು ಬಂದು ಓದ್ಬೇಕು ಅಂತ ಹೇಳಿ ಅದೇನ್ ಆಸೆ ನಾವೆಲ್ಲ ಇಟ್ಕೊಂಡಿದ್ವಿ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನಮ್ಮ ಇಲಾಖೆಗೆ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಇದು ನೀನ್ ಈ ತರ ತಗೊಂಡಿರೋದು ಎಲ್ಲಾ ಶಾಲೆಗೂ ಒಂದು ಸ್ಫೂರ್ತಿ, ಉದಾಹರಣೆ. ಮತ್ತೆ ನಮಗೂ ಕೂಡ ಸರ್ಕಾರಿ ಶಾಲೆ